ಇನ್ನು 11ನೇದಾಗಿ ಕುಂಭರಾಶಿ ಕುಂಭಲಗ್ನ. ಈ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಈ ವರ್ಷದಲ್ಲಿ ಯಾವ ರೀತಿ ಇರ್ತಕ್ಕಂತಹ ಅಂದರೆ 2026 ವರ್ಷದಲ್ಲಿ ಯಾವ ರೀತಿ ಇರ್ತಕ್ಕಂತಹ ಫಲಗಳು ಇದೆ ಅಂತ ನಾವು ನೋಡೋಣ. ಈ ವರ್ಷವು ರಾಹು ನಿಮ್ಮ ರಾಶಿಯಲ್ಲಿಯೇ ಇರ್ತಾನೆ. ವಾತ ಅಂದರೆ ವಾಯು ಅಸಮತೋಲನವಾಗಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸುವಂಥದ್ದು. ವರ್ಷದ ಆರಂಭದಲ್ಲಿ ನಿಮ್ಮ ರಾಶಿಯಲ್ಲಿ ಇರತಕ್ಕಂಥ ಬೃಹಸ್ಪತಿ ದೃಷ್ಟಿಯ ನಿಮ್ಮ ಆರೋಗ್ಯವನ್ನು ಉತ್ತಮ ಸ್ಥಿತಿಯಲ್ಲಿ ಇರೋದ್ರಿಂದ ಅದು ಏನಂದರೂ ಕೂಡ ನೀವು ಮಾದಕತೆ ಮತ್ತು ಆಲ್ಕೋಹಾಲಿಕ್ ಆಹಾರದ ವ್ಯಸನದಿಂದ ಇದ್ದರೆ ಅದರಿಂದ ಸಂಪೂರ್ಣವಾಗಿ ತೀರಿಸಬೇಕಾಗ್ತದೆ. ಅದರಿಂದ ನಿಮಗೆ ಪ್ರತಿಕೂಲ ಸಮಸ್ಯೆಗಳು ಉಂಟಾಗುವಂಥದ್ದಾಗ್ತಾ ಹೋಗುತ್ತೆ. ಈ ಕೃತಿಗೆ ಸಂಬಂಧಿಸಿದ ಕಾಯಿಲೆಗಳು ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ವರ್ಷದ ಮಧ್ಯದಲ್ಲಿ ಹೊಟ್ಟೆಯ ಕೆಳಭಾಗದಲ್ಲಿ ಕೆಲವು ಆರೋಗ್ಯ ಸಮಸ್ಯೆಗಳು ಉಂಟಾಗುವಂಥದ್ದು, ದೇಹದ ನೋವು ಮತ್ತು ಆತಂಕವು ನಿಮ್ಮನ್ನು ತೊಂದರೆಗೊಳಿಸಬಹುದು. ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಕೆಲವು ಶಸ್ತ್ರಚಿಕಿತ್ಸೆಯ ಸಾಧ್ಯತೆ ಕೂಡ ಆಗೋದ್ರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸ್ನೇಹಿತರೆ. 2026ನೇ ಇಸ್ವಿ ನಿಮಗೆ ಆರೋಗ್ಯದಲ್ಲಿ ಬಹಳಷ್ಟು ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಗತಿಗಳನ್ನು ನೋಡೋದಾದರೆ ವರ್ಷದ ಮೊದಲಾರ್ಧದಲ್ಲಿ ಹಣಕಾಸು ಸಂಬಂಧಿತ ವರ್ಷದ ಮೊದಲಾರ್ಧದಲ್ಲೂ ಹಣಕಾಸು ಸಂಬಂಧಿತ ಚಟುವಟಿಕೆಗಳಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಕಾನೂನು ವಿಷಯಗಳಿಗೆ ಖರ್ಚು ಮಾಡುವ ಸಾಧ್ಯತೆ ಇದೆ. ದುಬಾರಿ ವಸ್ತುಗಳು ಖರೀದಿಸಲು ನೀವು ಆರ್ಥಿಕವಾಗಿ ಆರಾಮದಾಯಕವಾಗಿರುತ್ತೀರಾ. ಷೇರು ಮಾರುಕಟ್ಟೆ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದವರು ಉತ್ತಮ ಲಾಭವನ್ನು ಗಳಿಸಬಹುದು. ಚಿನ್ನ ಮತ್ತು ಬೆಳ್ಳಿ